ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಚರ್ಚೆಗೆ ಸ್ವಾಗತ. ಇಂದು ನಾವು ಮಾತಾಡೋಕ್ ಹೊರಟಿರೋದು ವಿದ್ಯುತ್ ಬ್ಯಾಕಪ್ ಜಗತ್ತಿನ ಬಗ್ಗೆ. ದಶಕಗಳಿಂದ ಈ ಫೀಲ್ಡ್ನಲ್ಲಿ ಒಂದೇ ಹೆಸರು, ಡೀಸೆಲ್ ಜನರೇಟರ್. ಅದರ ಗರ್ಜನೆ, ಆ ಹೊಗೆ ಎಲ್ರಿಗೂ ಗೊತ್ತು. ಹೌದು, ಅದೊಂದು ಅನಿವಾರ್ಯ ಕೆಡುಕು ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಕರೆಕ್ಟ್. ಆದ್ರೆ ಈಗ ಆ ಸ್ಥಾನವನ್ನ ಅಲುಗಾಡಿಸಲು ಒಬ್ಬ ಹೊಸ ಸ್ಪರ್ಧೆ ಬಂದಿದ್ದಾನೆ, ಪ್ಯೂರ್ ಪವರ್ 30.0. ಇದು ಒಂದು ರೀತಿ ಹಳೆಯ ಹೆವಿವೇಟ್ ಚಾಂಪಿಯನ್ ಮತ್ತು ಹೊಸ ಫಾಸ್ಟ್ ಆಗಿರೋ ಚಾಲೆಂಜರ್ ನಡುವಿನ ಫೈಟ್ ತರ. ನಿಮ್ಮ ಹೋಲಿಕೆ ತುಂಬಾನೇ ಸರಿ ಇದೆ. ಈಗ್ಲೂ ಎಷ್ಟೋ ಜನರಿಗೆ ಡೀಸೆಲ್ ಜನರೇಟರ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತ ಅನ್ಸಿದೆ. ಪವರ್ ಕಟ್ ಆದ್ರೆ ಆ ಸೌಂಡು, ಆ ಹೊಗೆ ಸಹಿಸ್ಕೋಬೇಕು ಅಷ್ಟೇ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಪ್ಯೂರ್ ಪವರ್ 30.0 ಕೇವಲ ಇನ್ನೊಂದು ಆಪ್ಷನ್ ಅಲ್ಲ, ಅದೊಂದು ಟೆಕ್ನಾಲಜಿಯಲ್ಲಿ ಆಗಿರೋ ದೊಡ್ಡ ಬದಲಾವಣೆ ಅನ್ನೋದನ್ನ ತೋರ್ಸೋದು. ಇದು ಅಪ್ಗ್ರೇಡ್ಗಿಂತ ಹೆಚ್ಚು. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಪವರ್ ಕಟ್ ಆದಾಗ ಮೊದಲು ಗಮನಕ್ಕೆ ಬರೋದೇನು? ಆ ಲೈಟ್ ಆಫ್ ಆಗಿದ್ದಲ್ಲ, ಆ ಜನರೇಟರ್ ಶುರುವಾಗೋ ಶಬ್ದ. ಅದೇ ಕಿವಿ ಗಡಚಿಕ್ಕೋ ಶಬ್ದ. ಪ್ಯೂರ್ ಪವರ್ ಬಗ್ಗೆ ಮಾತಾಡುವಾಗ ತತ್ಕ್ಷಣದ ವಿದ್ಯುತ್ ಬ್ಯಾಕಪ್ ಅಂತ ಹೇಳ್ತಾರೆ. ಅಂದ್ರೆ 4 ಮಿಲಿಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ಆನ್ ಆಗುತ್ತೆ ಅಂತ. ಇದು ನಿಜ ಜೀವನದಲ್ಲಿ ಹೇಗೆ? ನಮ್ಮ ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಅಂದ್ರೆ ಸರ್ವರ್ಗಳಿಗೆಲ್ಲ ಇದು ತುಂಬಾ ಮುಖ್ಯವಾದ ವ್ಯತ್ಯಾಸ. ಒಂದು ಡೀಸೆಲ್ ಜನರೇಟರ್ ಚಾಲು ಆಗೋಕೆ ಮಿನಿಮಮ್ 10ರಿಂದ 60 ಸೆಕೆಂಡ್ ಬೇಕು. ಓ, ಅಷ್ಟು ಸಮಯನಾ? ಹೌದು. ಆ ಕೆಲವು ಸೆಕೆಂಡ್ಗಳ ಗ್ಯಾಪ್ ಒಂದು ಆಸ್ಪತ್ರೆಯಲ್ಲಿ, ಒಂದು ಡೇಟಾ ಸೆಂಟರ್ನಲ್ಲಿ ದೊಡ್ಡ ಸಮಸ್ಯೆಗೆ ಕಾರಣ ಆಗ್ಬೋದು. ಸರ್ವರ್ಗಳು ಕ್ರ್ಯಾಶ್ ಆಗ್ಬೋದು. ನಿಜ. ಆದ್ರೆ ಪ್ಯೂರ್ ಪವರ್ ಅದರ ಸ್ವಿಚ್ ಓವರ್ ಸಮಯ 4 ಮಿಲಿಸೆಕೆಂಡ್ಗಿಂತ ಕಡಿಮೆ. ಅಂದ್ರೆ ನಾವು ಕಣ್ಮುಚ್ಚಿ ತೆಗೆಯೋದಕ್ಕಿಂತ ಫಾಸ್ಟ್. ವಾವ್! ಅಂದ್ರೆ ಪವರ್ ಕಟ್ ಆಗಿದ್ದೇ ಗೊತ್ತಾಗಲ್ಲ, ಕೆಲ್ಸ ಹಾಗೆ ನಡೀತಾನೇ ಇರುತ್ತೆ. ಅಂದ್ರೆ ವೈಫೈ ರೀಕನೆಕ್ಟ್ ಆಗೋ ಮುಂಚೆನೇ ಪವರ್ ವಾಪಸ್ ಬಂದಿರುತ್ತೆ. ಸರಿ, ಇದು ಸಮಯದ ವಿಷಯ. ಇನ್ನೊಂದು ಮಾತು, ದಕ್ಷತೆ ಅಂದ್ರೆ ಎಫಿಷಿಯನ್ಸಿ. ಪ್ಯೂರ್ ಪವರ್ 97% ಎಫಿಷಿಯಂಟ್, ಆದ್ರೆ ಡೀಸೆಲ್ ಜನರೇಟರ್ ಬರೀ 30-35% ಅಂತ. ಅಂದ್ರೆ ಉಳಿದಿದ್ದೆಲ್ಲ ವೇಸ್ಟಾ? ಹೌದು, ಅಕ್ಷರಶಃ ವೇಸ್ಟ್. ಇದನ್ನ ಸರಳವಾಗಿ ಹೇಳ್ತೀನಿ ಕೇಳಿ. ನೀವು ಜನರೇಟರ್ಗೆ 100 ರೂಪಾಯಿ ಡೀಸೆಲ್ ಹಾಕಿದ್ರೆ ಅದರಲ್ಲಿ ಕೇವಲ 30-35 ರೂಪಾಯಿ ಮೌಲ್ಯದ ಇಂಧನ ಮಾತ್ರ ವಿದ್ಯುತ್ತಾಗಿ ಬದಲಾಗುತ್ತೆ. ಅಯ್ಯೋ, ಹಾಗಾದ್ರೆ ಉಳಿದ 65-70 ರೂಪಾಯಿ? ಅದು ಶಾಖ, ಹೊಗೆ ಮತ್ತು ಆ ಕಿವಿ ಗಡಚಿಕ್ಕೋ ಶಬ್ದದ ರೂಪದಲ್ಲಿ ಸುಟ್ಟು ಹೋಗುತ್ತೆ. ತೂತು ಬಿದ್ದ ಬಕೆಟ್ನಲ್ಲಿ ನೀರ್ ತುಂಬಿದ ಹಾಗೆ ಆಯ್ತು. ಕರೆಕ್ಟ್. ಅದೇ ಪ್ಯೂರ್ ಪವರ್ 97% ಎಫಿಷಿಯಂಟ್. ಅಂದ್ರೆ ಅದರಲ್ಲಿ ನಷ್ಟ ಅನ್ನೋದು ತುಂಬಾ ಕಡಿಮೆ. ಅಂದ್ರೆ ಡೀಸೆಲ್ ಜನರೇಟರ್ ಅಕ್ಷರಶಃ ನಮ್ಮ ಹಣವನ್ನು ಸುಟ್ಟು ಹಾಕುತ್ತೆ ಅನ್ಬೋದು. ಇನ್ನು ಲೋಡ್ ಕೆಪಾಸಿಟಿ ಬಗ್ಗೆ ಹೇಳೋದಾದ್ರೆ 40 ಕೆವಿಎ ಡೀಸೆಲ್ ಜನರೇಟರ್ 32 ಕಿಲೋವಾಟ್ ಲೋಡ್ ತಗೊಳ್ಳುತ್ತೆ. ಆದರೆ ಪ್ಯೂರ್ ಪವರ್ 30.0 ಅದಕ್ಕಿಂತ ಹೆಚ್ಚು 33 ಕಿಲೋವಾಟ್ ನಿಭಾಯಿಸುತ್ತೆ ಅಂತಿದೆ. ಇದು ಹೇಗೆ? ಇದು ಒಂದು ಟೆಕ್ನಿಕಲ್ ಪಾಯಿಂಟ್. ಜನರೇಟರ್ನ ಕೆವಿಎ ರೇಟಿಂಗ್ ಬೇರೆ, ಅದರ ನಿಜವಾದ ಪವರ್ ಔಟ್ಪುಟ್ ಅಂದ್ರೆ ಕಿಲೋವಾಟ್ ಬೇರೆ. 40 ಕೆವಿಎ ಜನರೇಟರ್ ಅದರ ಪವರ್ ಫ್ಯಾಕ್ಟರ್ನಿಂದಾಗಿ ಸುಮಾರು 32 ಕಿಲೋವಾಟ್ ಮಾತ್ರ ಕೊಡೋಕೆ ಸಾಧ್ಯ. ಆದ್ರೆ ಪ್ಯೂರ್ ಪವರ್ 30.0 ಅನ್ನು ಅದರ ಗರಿಷ್ಠ ಸಾಮರ್ಥ್ಯವಾದ 33 ಕಿಲೋವಾಟ್ನಲ್ಲಿ ನಿರಂತರವಾಗಿ ಚಲಾಯಿಸಲು ಡಿಸೈನ್ ಮಾಡಲಾಗಿದೆ. ಸೊ ಹೆಸರಿಗಿಂತ ಹೆಚ್ಚು ಕೆಲಸ ಮಾಡುತ್ತೆ. ಓಕೆ. ಈಗ ಎಲ್ಲಕ್ಕಿಂತ ಮುಖ್ಯವಾದ ವಿಷಯಕ್ಕೆ ಬರೋಣ. ಅದೇ ದುಡ್ಡು. ಒಂದು ನಿಮಿಷ, ಇಲ್ಲಿ ಒಂದು ಗೊಂದಲ ಇದೆ. ಹೇಳಿ. ಪ್ಯೂರ್ ಪವರ್ನ ಆರಂಭಿಕ ಬೆಲೆ 7.5 ಲಕ್ಷ, ಡೀಸೆಲ್ ಜನರೇಟರ್ 6.5 ಲಕ್ಷ. ಅಂದ್ರೆ ಪ್ಯೂರ್ ಪವರ್ ಶುರುನಲ್ಲಿ 1 ಲಕ್ಷ ಹೆಚ್ಚು ದುಬಾರಿ ಅಲ್ವಾ? ಆದ್ರೂ ಭಾರೀ ಉಳಿತಾಯ ಅಂತ ಹೇಳ್ತಿದ್ದೀರಿ. ಖಂಡಿತ. ಇದೊಂದು ಸಾಮಾನ್ಯವಾದ ಗೊಂದಲ. ಹೆಚ್ಚಿನವರು ಉಪಕರಣದ ಸ್ಟಿಕ್ಕರ್ ಪ್ರೈಸ್ ನೋಡಿ ನಿರ್ಧಾರ ಮಾಡ್ತಾರೆ. ಆದ್ರೆ ನಾವು ಒಂದು ಕಾರ್ ತಗೊಳ್ಳುವಾಗ ಅದರ ಶೋರೂಮ್ ಬೆಲೆ ಅಷ್ಟೇ ನೋಡ್ತೀವಾ? ಅದರ ಮೈಲೇಜ್, ಸರ್ವಿಸ್ ಕಾಸ್ಟ್ ಎಲ್ಲ ಯೋಚನೆ ಮಾಡ್ತೀವಲ್ವಾ? ಹೌದು, ನಿಜ. ಇಲ್ಲೂ ಹಾಗೇನೆ ನಾವು ನೋಡ್ಬೇಕಿರೋದು ಮಾಲೀಕತ್ವದ ಒಟ್ಟು ವೆಚ್ಚ ಅಥವಾ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್. ಒಂದು 10 ವರ್ಷದ ಲೆಕ್ಕಾಚಾರ ನೋಡೋಣ. ಪ್ಯೂರ್ ಪವರ್ 30 ಚಾರ್ಜ್ ಮಾಡೋಕೆ ಬೇಕಾಗೋ ಕರೆಂಟ್ ಖರ್ಚು ಸುಮಾರು 9.6 ಲಕ್ಷ ರೂಪಾಯಿ ಆಗುತ್ತೆ. 10 ವರ್ಷಕ್ಕೆ. ಸರಿ, ಆದ್ರೆ ಅದೇ 10 ವರ್ಷದಲ್ಲಿ 40 ಕೆವಿಎ ಡೀಸೆಲ್ ಜನರೇಟರ್ಗೆ ಬೇಕಾಗೋ ಇಂಧನದ ಖರ್ಚು ಎಷ್ಟು ಗೊತ್ತಾ? ಎಷ್ಟಿರ್ಬೋದು? ಬರೋಬ್ಬರಿ 42.5 ಲಕ್ಷ ರೂಪಾಯಿ. ಏನೋ ನಂಬಕ್ಕಾಗ್ತಿಲ್ಲ. 42.5 ಲಕ್ಷ ಬರೀ ಇಂಧನಕ್ಕ? ಹೌದು, ಬರೀ ಡೀಸೆಲ್ಗೆ. ಹಾಗಾದ್ರೆ 10 ವರ್ಷದ ಕೊನೆಗೆ ಒಟ್ಟು ಲೆಕ್ಕ ಏನಾಗುತ್ತೆ? ಈಗ ನೋಡಿ, ಪ್ಯೂರ್ ಪವರ್ ಆರಂಭಿಕ 7.5 ಲಕ್ಷ ಪ್ಲಸ್
ಚಾಲನಾ ವೆಚ್ಚ 9.6 ಲಕ್ಷ, ಒಟ್ಟು 17.1 ಲಕ್ಷ. ಓಕೆ. ಅದೇ ಡೀಸೆಲ್ ಜನರೇಟರ್ ಆರಂಭಿಕ 6.5 ಲಕ್ಷ ಪ್ಲಸ್ ಇಂಧನ 42.5 ಲಕ್ಷ, ಒಟ್ಟು 49.0 ಲಕ್ಷ ರೂಪಾಯಿಗಳು. ಅಬ್ಬಬ್ಬಾ, ವ್ಯತ್ಯಾಸ ನೋಡಿ. ಅಂದ್ರೆ ಪ್ಯೂರ್ ಪವರ್ ಆಯ್ಕೆ ಮಾಡೋದ್ರಿಂದ ನೇರವಾಗಿ 30 ಲಕ್ಷ ರೂಪಾಯಿಗಿಂತ ಹೆಚ್ಚು ಉಳಿತಾಯ ಆಗುತ್ತೆ. ಅದ್ಭುತ. ಆರಂಭದಲ್ಲಿ 1 ಲಕ್ಷ ಹೆಚ್ಚು ಕೊಟ್ರು, ಲಾಂಗ್ ರನ್ನಲ್ಲಿ 32 ಲಕ್ಷ ಉಳಿತಾಯ ಅಂದ್ರೆ? ಅಷ್ಟೇ ಅಲ್ಲ, ಡೀಸೆಲ್ ಜನರೇಟರ್ಗೆ ಆಯಿಲ್ ಬದಲಾವಣೆ, ಫಿಲ್ಟರ್ ಕ್ಲೀನಿಂಗ್ ಅಂತ ಮೇಂಟೆನೆನ್ಸ್ ಖರ್ಚು ಇದ್ದೇ ಇರುತ್ತೆ. ಪ್ಯೂರ್ ಪವರ್ಗೆ ಶೂನ್ಯ ನಿರ್ವಹಣೆ. ಈ ಅಂಕಿಅಂಶಗಳು ಕೇಳೋಕೆ ಚೆನ್ನಾಗಿವೆ, ಆದ್ರೆ ಇಂಧನದ ಬೆಲೆ, ಕರೆಂಟ್ ದರ ಎಲ್ಲ ಬದಲಾಗುತ್ತಲ್ಲ? ಒಳ್ಳೆ ಪ್ರಶ್ನೆ. ಈ ಲೆಕ್ಕಾಚಾರ ಇವತ್ತಿನ ದರಗಳ ಮೇಲೆ ಇದೆ. ಆದ್ರೆ ಒಂದು ವಿಷಯ ಯೋಚಿಸಿ, ಡೀಸೆಲ್ ಜನರೇಟರ್ ಯಾವಾಗ್ಲೂ 65-70% ಇಂಧನವನ್ನು ವೇಸ್ಟ್ ಮಾಡ್ತಲೇ ಇರುತ್ತೆ. ಡೀಸೆಲ್ ಬೆಲೆ ಏರಿದಷ್ಟು ನಿಮ್ಮ ನಷ್ಟನೂ ಜಾಸ್ತಿ ಆಗುತ್ತೆ. ಪಾಯಿಂಟ್ ಇದೆ. ಆದ್ರೆ ವಿದ್ಯುತ್ ದರಗಳು ಅಷ್ಟು ಏರಿಳಿತ ಆಗಲ್ಲ ಮತ್ತು ಸೌರಶಕ್ತಿಯಂತಹ ಆಯ್ಕೆಗಳು ಅದನ್ನ ಇನ್ನೂ ಕಡಿಮೆ ಮಾಡ್ತವೆ. ಸೊ ಉಳಿತಾಯ ಆಗೋದು ಗ್ಯಾರಂಟಿ. ಸರಿ, ಈ ದುಡ್ಡಿನ ವಿಷಯವನ್ನ ಬದಿಗಿಡೋಣ. ದೈನಂದಿನ ಬಳಕೆ ಅನುಭವ ಹೇಗಿರುತ್ತೆ? ಶೂನ್ಯ ಶಬ್ದ, ಶೂನ್ಯ ಹೊಗೆ ಅಂತ ಹೇಳಲಾಗುತ್ತೆ. ಅಂದ್ರೆ ಇದನ್ನ ನಮ್ಮ ಆಫೀಸ್ ಒಳಗೆ ಅಥವಾ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನಲ್ಲಿ ಇಡಬಹುದಾ? ಖಂಡಿತವಾಗಿಯೂ ಇಡಬಹುದು. ಡೀಸೆಲ್ ಜನರೇಟರ್ ಸುಮಾರು 95 ಡೆಸಿಬಲ್ ಶಬ್ದ ಮಾಡುತ್ತೆ. ಅದು ಒಂದು ಹೆಲಿಕಾಪ್ಟರ್ ಹತ್ತಿರದಲ್ಲಿ ಹಾರಿದ ಹಾಗೆ. ಹೌದು. ಜೊತೆಗೆ ಅದು ಹೊರಸೂಸೋ ಹೊಗೆಯಲ್ಲಿ ವಿಷಕಾರಿ ಅನಿಲಗಳಿರ್ತವೆ. ಅದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನುಮೋದನೆ ಬೇಕು. ಆದ್ರೆ ಪ್ಯೂರ್ ಪವರ್ ಸಂಪೂರ್ಣವಾಗಿ ಸೈಲೆಂಟ್. ಅದು ಆನ್ ಆಗಿದೆಯಾ ಇಲ್ವಾ ಅಂತನೂ ಗೊತ್ತಾಗಲ್ಲ ಮತ್ತು ಹೊಗೆ ಅನ್ನೋ ಮಾತೇ ಇಲ್ಲ. ಸೊ ಅದನ್ನ ಎಲ್ ಬೇಕಾದ್ರೂ ಇಡ್ಬೋದು. ಆಫೀಸ್ ಸರ್ವರ್ ರೂಮ್ ಪಕ್ಕ, ಮನೆಯೊಳಗೆ, ಎಲ್ಲಿ ಬೇಕಾದ್ರೂ. ಇದು ನಿಜಕ್ಕೂ ದೊಡ್ಡ ಅನುಕೂಲ. ಇಷ್ಟೆಲ್ಲ ಅನುಕೂಲಗಳಿದ್ರೂ ಯಾಕೆ ಜನ ಇನ್ನೂ ಡೀಸೆಲ್ ಜನರೇಟರ್ ಕೊಳ್ಳುತ್ತಿದ್ದಾರೆ? ಮುಖ್ಯವಾಗಿ 2 ಕಾರಣಗಳು. ಒಂದು, ಅರಿವಿನ ಕೊರತೆ. ಇಂಥ ಒಂದು ಟೆಕ್ನಾಲಜಿ ಇದೆ ಅಂತಾನೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸರಿ. ಎರಡನೇದು, ಆ ಆರಂಭಿಕ ವೆಚ್ಚದ ಬಗ್ಗೆ ತಪ್ಪು ಕಲ್ಪನೆ. ಆ 1 ಲಕ್ಷ ಹೆಚ್ಚು ಅಂತ ನೋಡ್ತಾರೆ, ಆದ್ರೆ ಮುಂದಿನ 10 ವರ್ಷದಲ್ಲಿ 30 ಲಕ್ಷ ಕಳ್ಕೊಡ್ತೇವೆ ಅಂತ ಯೋಚಿಸಲ್ಲ. ಓಕೆ. ಈಗ ನಾವು ಭವಿಷ್ಯದ ಬಗ್ಗೆ ಮಾತಾಡೋಣ. ಫ್ಯೂಚರ್ ರೆಡಿ ಅನ್ನೋ ಪದವನ್ನ ಈಗ ಎಲ್ಲದಕ್ಕೂ ಬಳಸ್ತಾರೆ. ಪ್ಯೂರ್ ಪವರ್ ಅನ್ನು ಫ್ಯೂಚರ್ ರೆಡಿ ಅಂತಾರೆ. ಇದು ನಿಜವಾಗ್ಲೂ ಹೌದಾ ಅಥವಾ ಕೇವಲ ಮಾರ್ಕೆಟಿಂಗ್ ಗಿಮಿಕಾ? ಇಲ್ಲ, ಖಂಡಿತ ಗಿಮಿಕ್ ಅಲ್ಲ. ಇದಕ್ಕೆ ಕೆಲವು ನಕ್ಕರ ಕಾರಣಗಳಿವೆ. ಮೊದಲನೇದ್ದು, ಸೌರಶಕ್ತಿ ಏಕೀಕರಣ, ಅಂದ್ರೆ ಸೋಲಾರ್ ಇಂಟಿಗ್ರೇಷನ್. ಓ, ಸೋಲಾರ್ ಪ್ಯಾನೆಲ್ಗೆ ಕನೆಕ್ಟ್ ಮಾಡ್ಬೋದಾ? ಹೌದು. ನಿಮ್ಮ ಮನೆಯ ಮೇಲಿರೋ ಸೋಲಾರ್ ಪ್ಯಾನೆಲ್ಗೆ ಇದನ್ನ ನೇರವಾಗಿ ಕನೆಕ್ಟ್ ಮಾಡ್ಬೋದು. ಹಗಲಿನಲ್ಲಿ ಸೋಲಾರ್ನಿಂದ ಚಾರ್ಜ್ ಆಗಿ ರಾತ್ರಿ ನಿಮ್ಗೆ ವಿದ್ಯುತ್ ಕೊಡುತ್ತೆ. ಇದು ಡೀಸೆಲ್ ಜನರೇಟರ್ನಲ್ಲಿ ಸಾಧ್ಯವೇ ಇಲ್ಲ. ಸೂಪರ್. ಇನ್ನೊಂದು ಬೈಡೈರೆಕ್ಷನಲ್ ಟೆಕ್ನಾಲಜಿ ಅಂತ ಹೇಳಿದ್ರಿ. ಅಂದ್ರೆ ವಿದ್ಯುತ್ ಎರಡೂ ದಿಕ್ಕಿನಲ್ಲಿ ಚಲಿಸಬಹುದು. ನಿಮ್ಮ ಸೋಲಾರ್ ಪ್ಯಾನೆಲ್ನಿಂದ ಉತ್ಪತ್ತಿಯಾದ ಹೆಚ್ಚುವರಿ ವಿದ್ಯುತ್ತನ್ನು ಇದು ನಿಮ್ಮ ಮೀಟರ್ ಮೂಲಕ ಗ್ರಿಡ್ಗೆ ವಾಪಸ್ ಕಳಿಸಬಹುದು. ವಾವ್! ಅಂದ್ರೆ ನಮ್ಮ ಮೀಟರ್ ಉಲ್ಟಾ ತಿರುಗುತ್ತಾ? ಹೌದು. ಹಾಗೆ ಆದಾಗ ನಿಮ್ಮ ವಿದ್ಯುತ್ ಬಿಲ್ ಕಡಿಮೆ ಆಗತ್ತೆ. ಕೆಲವೊಮ್ಮೆ ಆದಾಯ ಕೂಡ ಬರಬಹುದು. ಅಂದ್ರೆ ಇದು ಕೇವಲ ಖರ್ಚು ಮಾಡುವ ಸಾಧನವಲ್ಲ, ಆದಾಯ ತರುವ ಸಾಧನವೂ ಆಗ್ಬೋದು. ಖಂಡಿತ. ಸ್ಮಾರ್ಟ್ ಫೀಚರ್ಗಳ ಬಗ್ಗೆ ಹೇಳಿ. ಇದರಲ್ಲಿ ಸ್ಮಾರ್ಟ್ ಟಚ್ ಸ್ಕ್ರೀನ್ ಇದೆ. ನಿಮ್ಮ ಮೊಬೈಲ್ ಆಪ್ ಮೂಲಕ ಪ್ರಪಂಚದ ಯಾವುದೇ ಮೂಲೆಯಿಂದ ಇದನ್ನ ಮಾನಿಟರ್ ಮಾಡಬಹುದು. ಫೋನ್ಗೆ ಸಾಫ್ಟ್ವೇರ್ ಅಪ್ಡೇಟ್ ಬಂದ ಹಾಗೆ ಓವರ್ ದಿ ಏರ್ ಅಪ್ಡೇಟ್ ಮೂಲಕ ಇದರ ತಂತ್ರಾಂಶವನ್ನು ಅಪ್ಡೇಟ್ ಮಾಡಬಹುದು. ಕೊನೆಯದಾಗಿ, ವಿಸ್ತರಣಾ ಸಾಮರ್ಥ್ಯ. ನಿಮ್ಮ ವಿದ್ಯುತ್ ಬೇಡಿಕೆ ಹೆಚ್ಚಾದ್ರೆ ಹೊಸ ಜನರೇಟರ್ ಬೇಕಿಲ್ಲ. 9 ಪ್ಯೂರ್ ಪವರ್ ಯೂನಿಟ್ಗಳನ್ನ ಒಟ್ಟಿಗೆ ಜೋಡಿಸಿ 300 ಕಿಲೋವಾಟ್ ವರೆಗೆ ಸಾಮರ್ಥ್ಯ ಹೆಚ್ಚಿಸಬಹುದು. ಎಲ್ಲವೂ ಚೆನ್ನಾಗಿದೆ. ಆದರೆ ಇದೆಲ್ಲವೂ ನಿಂತಿರುವುದು ಬ್ಯಾಟರಿ ಮೇಲೆ ಅಲ್ವಾ? ಈ ಬ್ಯಾಟರಿಗ ಬಾಳಿಕೆ ಎಷ್ಟು? 8-10 ವರ್ಷಗಳ ನಂತರ ದೊಡ್ಡ ಮೊತ್ತದ ಬ್ಯಾಟರಿ ಬದಲಿ ಬಿಲ್ ಬರುತ್ತಾ? ಇದು ತುಂಬಾ ಪ್ರಸ್ತುತವಾದ ಪ್ರಶ್ನೆ. ಹೌದು, ಇದಕ್ಕೆ ಒಂದು ಜೀವನ ಚಕ್ರ ಇದೆ. ಪ್ಯೂರ್ ಪವರ್ನಲ್ಲಿ ಬಳಸುವ ಬ್ಯಾಟರಿಗಳು ಅತ್ಯುತ್ತಮ ಗುಣಮಟ್ಟದ್ದು. ಸಾಮಾನ್ಯವಾಗಿ 10-15 ವರ್ಷ ಬಾಳಿಕೆ ಬರುತ್ತವೆ. 10 ವರ್ಷದ ನಂತರ? 10 ವರ್ಷದ ನಂತರೂ ಅವು ತಮ್ಮ ಮೂಲ ಸಾಮರ್ಥ್ಯದ 80%ನಷ್ಟು ಉಳಿಸ್ಕೊಂಡಿರ್ತವೆ. ಹಾಗಾಗಿ ನೀವು ಇಂಧನದ ಮೇಲೆ ಉಳಿಸೋ ಹಣಕ್ಕೆ ಹೋಲಿಸಿದ್ರೆ ಬ್ಯಾಟರಿ ಬದಲಿ ವೆಚ್ಚ ತುಂಬಾನೇ ಕಮ್ಮಿ. ಸರಿ, ಪರಿಸರದ ವಿಷಯಕ್ಕೆ ಬಂದ್ರೆ? ಡೀಸೆಲ್ ಹೊಗೆಯಿಂದಾಗೋ ದೈನಂದಿನ ಮಾಲಿನ್ಯಕ್ಕೆ ಹೋಲಿಸಿದ್ರೆ ಬ್ಯಾಟರಿ ವಿಲೇವಾರಿ ಒಂದು ನಿಯಂತ್ರಿತ ಪ್ರಕ್ರಿಯೆ.
ಈಗ ಬ್ಯಾಟರಿ ರೀಸೈಕ್ಲಿಂಗ್ ತಂತ್ರಜ್ಞಾನಗಳು ತುಂಬಾ ಮುಂದುವರೆದಿವೆ. ಅತ್ಯುತ್ತಮವಾದ ವಿವರಣೆ. ಹಾಗಾದ್ರೆ ಇವತ್ತಿನ ಚರ್ಚೆಯನ್ನು ಒಟ್ಟಾಗಿಸೋದಾದ್ರೆ ಇದು ಕೇವಲ ಎರಡು ಯಂತ್ರಗಳ ನಡುವಿನ ಹೋಲಿಕೆಯಲ್ಲ, ಇದು ಎರಡು ಬೇರೆ ಬೇರೆ ಯೋಚನಾ ಲಹರಿಗಳ ನಡುವಿನ ಸಂಘರ್ಷ. ಹೌದು, ಒಂದು ಕಡೆ ಹಳೆಯ ದಾರಿ, ತಕ್ಷಣಕ್ಕೆ ಕಡಿಮೆ ಖರ್ಚು, ಆದ್ರೆ ದೀರ್ಘಾವಧಿಯಲ್ಲಿ ಭಾರೀ ನಷ್ಟ, ಗದ್ದಲ ಮತ್ತು ಮಾಲಿನ್ಯ. ಇನ್ನೊಂದು ಕಡೆ ಆರಂಭದಲ್ಲಿ ಸ್ವಲ್ಪ ಹೆಚ್ಚು ಹೂಡಿಕೆ, ಆದರೆ ದೀರ್ಘಾವಧಿಯಲ್ಲಿ ಉಳಿತಾಯ, ಶಾಂತಿ, ಸ್ವಚ್ಛತೆ ಮತ್ತು ಸ್ಮಾರ್ಟ್ ತಂತ್ರಜ್ಞಾನ. ಖಂಡಿತವಾಗಿಯೂ. ನೀವು ವಿದ್ಯುತ್ ಬ್ಯಾಕಪ್ಗೆ ಏನು ಆಯ್ಕೆ ಮಾಡ್ತೀರಿ ಅನ್ನೋದು ಕೇವಲ ಒಂದು ಟೆಕ್ನಿಕಲ್ ನಿರ್ಧಾರ ಅಲ್ಲ. ಅದು ನಿಮ್ಮ ಭವಿಷ್ಯದ ದೃಷ್ಟಿಕೋನವನ್ನು, ಪರಿಸರದ ಬಗ್ಗೆ ನಿಮ್ಮ ಕಾಳಜಿಯನ್ನು ಮತ್ತು ನಿಮ್ಮ ಆರ್ಥಿಕ ಜಾಣ್ಮೆಯನ್ನು ತೋರಿಸುತ್ತೆ. ಅದ್ಭುತವಾದ ಮಾತು. ಇಂದಿನ ಈ ಆಳವಾದ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರಿಗೊಂದು ಚಿಂತನೆಗಾಗಿ ಪ್ರಶ್ನೆ. ಕೇವಲ ವಿದ್ಯುತ್ ಬ್ಯಾಕಪ್ನಂತಹ ಒಂದು ಆಯ್ಕೆಯು ಬದಲಾಗುತ್ತಿರುವ ಜಗತ್ತಿಗೆ ನಾವು ಎಷ್ಟು ಸಿದ್ಧರಾಗಿದ್ದೇವೆ ಎಂಬುದನ್ನು ಹೇಗೆ ತೋರಿಸಬಲ್ಲದು? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ.